ಹಾಯ್ ಹಲೋ ನಮಸ್ಕಾರ, ಕವಿ ಕುಕ್ಕಿಂಗಿಗೆ ಸ್ವಾಗತ. ಹೀರೆಕಾಯಿ ಮತ್ತು ಹುರುಳಿಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ 4 ಚಮಚದಷ್ಟು ತೆಂಗಿನೆಣ್ಣೆ, 1 ಚಮಚ ಉದ್ದಿನಬೇಳೆ, 2 ಒಣಮೆಣಸು, ಅರ್ಧ ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಅದು ಚಟಪಟ ಹೇಳಿದ ಮೇಲೆ ಅದಕ್ಕೆ ಕಟ್ ಮಾಡಿದಂಥ ಹೀರೆಕಾಯನ್ನು ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, 1/4 ಚಮಚ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕೋದು ಬೇಡ, ಯಾಕಂದರೆ ಹೀರೆಕಾಯಿ ಬೇಯುವಾಗ ನೀರು ಬಿಡ್ತದೆ ಆಯಿತಾ. ಹೀರೆಕಾಯಿ ಅರ್ಧ ಬೆಂದ ನಂತರ ಅದಕ್ಕೆ ಬೇಯಿಸಿರುವ ಹುರುಳಿಕಾಳನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ 2 ಚಮಚದಷ್ಟು ಸಾರಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ರುಚಿಯಾದ ಹೀರೆಕಾಯಿ ಮತ್ತು ಹುರುಳಿಕಾಳಿನ ಪಲ್ಯ ಸವಿಯಲು ಸಿದ್ಧ. ಥ್ಯಾಂಕ್ ಯು.